ನಂತರ ಬಿಜೆಪಿ ಆಪ್ ಬಂದಿದೆ, ಅಲ್ಲಿ ಸಂಘಟನೆ ಬಗ್ಗೆ ಹೇಳ್ತಾರೆ, ಯಾವ ಥರ ಸಂಘಟನೆ ಮಾಡ್ತಾರೆ? ಇದು ಪ್ರಪ್ರಥಮವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ ಈ ಗೆಲುವಿನ ಮುಖಾಂತರ. ಯಾಕಪ್ಪ ಅಂದರೆ ಇದು ಒಂದು ನಮ್ಮ ಗೆಲುವು ಸನಾತನ ಧರ್ಮದ ಒಂದು ಗೆಲುವು ಅಂತ ಹೇಳ್ತೇನೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಕೆಲವು ಸಂಘರ್ಷದಿಂದ ಇತ್ತು. ಆಮೇಲೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಒಂದು ತಮ್ಮ ಮೇಲುಗೈಯನ್ನು ಯಾವತ್ತೂ ಏರ್ಕೊತ ಬಂದಂಥ 10 ವರ್ಷಗಳ ಕಾಲ ಆಡಳಿತ ಮಾಡಿದಂಥ ಈ ಕೇಜ್ರಿವಾಲ್ ಸರ್ಕಾರವನ್ನು ಬೇರೆ ಸಮೇತ ಕಿತ್ತು ಹೋಗಿದ್ದು ಇವತ್ತು ಆಡಳಿತಕ್ಕೆ ಬಂದಿದೆ ಅಂದರೆ ನಮ್ಮ ಹಿಂದುತ್ವದ ಪ್ರತಿಯೊಬ್ಬ BJP ಕಾರ್ಯಕರ್ತರ ಬೆವರಿನ ಒಂದು ಶ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಸರ್, ಅದೇ ಥರ ಈಗ ಆಲ್ಮೋಸ್ಟ್ ಅಲ್ಲೂ ಆಮ್ ಆದ್ಮಿ ಪಾರ್ಟಿ ಲಾಸ್ಟ್ ಟೈಮ್ ಕ್ಲೀನ್ ಶೀಟ್ ಮಾಡಿತ್ತು. ಅದೇ ಥರ ಸರ್ BJP ಸ್ವಲ್ಪ ಕ್ಲೀನ್ ಶೀಟ್ ಮಾಡಿದೆ. ಅಲ್ಲೊಂದು ಸಂಘಟನೆ ಆಗಿದೆ ಸರ್, ಅಲ್ಲೊಂದು ಪರಮೇಶ್ ವರ್ಮಾ ಅಂತ ಬರೋದಲ್ಲ, ಅದೇ ಥರ ಅವರು ಸಂಘಟನೆ ಮಾಡಿಕೊಂಡು ಈಗ ಆಲ್ಮೋಸ್ಟ್ ಒಂದು BJP ತೊಗೊಂಡು ಅದೇ ಥರ ಕರ್ನಾಟಕದಲ್ಲೂ ಸಂಘಟನೆಗಳಾಗ್ತದೆ. ಕಾರ್ಯಕರ್ತರಾಗಿ ನೀವು ಹೇಳಲೇಬೇಕಾಗುತ್ತೆ. ಕಾರ್ಯಕರ್ತರಾಗಿ ನಾವು ಹೇಳಲೇಬೇಕಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲದಕ್ಕೂ ಒಂದು ಹೇಳೋದಕ್ಕಂದರೆ ಹಿಂದುತ್ವ. ಹಿಂದುತ್ವದ ಮೇಲೆ ಇಲ್ಲಿ ಯಾವುದು ಪಕ್ಷ ಪಂಗಡಗಳಲ್ಲಿ ಯಾವುದು ಬರೋದಿಲ್ಲ, ಯಾವ ಜಾತಿ ಗೀತೆಗಳಲ್ಲಿ ಬರೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರೂ ಹಿಂದುತ್ವದ ಒಂದು ಇದು ಸನಾತನ ಧರ್ಮದ್ದು ಇದು. ಯಾಕಂದರೆ 144ನೇ ವರ್ಷದ ಮಹಾಕುಂಭ ಮೇಳ ನಾವು ನೋಡ್ತಾ ಇದ್ದೇವೆ ಅಂದರೆ ನಮ್ಮ ಸಂಘಟನೆ ಈಗ ಅದು 144ನೇ ವರ್ಷಕ್ಕೆ ಬರುವಂಥ ಮಹಾಕುಂಭ ಮೇಳದ ನಾವು ಮೊನ್ನೆ ಹೋಗಿ ನಾನು ಅದಕ್ಕೆ ಸಾಯಿ ಸ್ಥಾನವನ್ನು ಮಾಡ್ಕೊಂಡು ಬಂದಾಗ ಅಲ್ಲಿ ನನ್ನ ಹಿಂದುತ್ವ ನನ್ನದಂದರೆ ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ತನ್ನಲ್ಲಿ ಹುಟ್ಟಿದ್ದು ಹಿಂದುತ್ವ. ನಾನು ದಿಲ್ಲಿಯಲ್ಲಿ ಮೊನ್ನೆ ನಾನು ಎಲೆಕ್ಷನ್ ದಿವಸ ನಾನು ದಿಲ್ಲಿಯಲ್ಲಿದ್ದೆ, ವೋಟಿಂಗ್ ದಿವಸ. ಅಲ್ಲಿ ನಾನು ಹಾಗೆ ಕೇಳಿದೆ, ನಾನು ಅಲ್ಲಿ ಚಾಂದಿನಿ ಚೌಕ್ ಅಂತೇಳಿ ಅದು ದೊಡ್ಡ ಫೇಮಸ್ ಅದು. ಅಲ್ಲಿ ನಾನು ಹೋದಾಗ ಅಲ್ಲಿ ಒಂದು ನನಗೆ ಮಾತುಗಳನ್ನು ಹಾಗೆ ಕೇಳಿದೆ. ನಾನು ಒಂದು ಸಣ್ಣ ಪ್ರಜೆಯಾಗಿ ಒಂದು ಮಾತಾಡಿದ್ದು ಏನಂದರೆ, ಕೇಜ್ರಿವಾಲ್ ನಮಗೆ ಎಲ್ಲ ಸುವಿಧಾ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ ಅಂದರೆ ನನಗೆ ಬಸ್ನಲ್ಲಿ ಅಡ್ಡಾಡಲಿಕ್ಕೆ ಫ್ರೀ, ಆಮೇಲೆ ನಮಗೆ ಕರೆಂಟ್ ಫ್ರೀ, ಎಲ್ಲದರಲ್ಲೂ ನಮಗೆ ಭಾಳ ಇದು ಕೊಟ್ಟಿದ್ದಾರೆ. ಅವರು ಋಣದಲ್ಲಿ ಇದ್ದೇವೆ ಅಂಥೇಳಿ ತಿಳ್ಕೊಂಡು ನಮ್ಮ ಧರ್ಮಕ್ಕೆ ಯಾರಾದರೂ ಧಕ್ಕೆ ಮಾಡಿದರೆ ಅದಕ್ಕೆ ನಾವು ಯಾವತ್ತೂ ಸಹಿಸೋದಿಲ್ಲ. ನಮ್ಮ ಧರ್ಮ ಯಾವತ್ತಿದ್ರುವುದು ಹಿಂದೆ ನಮ್ಮ ಸನಾತನ ಧರ್ಮದವರು, ನಾವು ಧರ್ಮಕ್ಕೆ ಯಾವತ್ತೂ ಜಯವಾಗಲಿ ಅಂತೇಳಿ ನಾವು ಈ ಸಲ ಭಾರತೀಯ ಜನತಾ ಪಾರ್ಟಿಗೆ ಗಂಟೆಶವಾಗಿ ನಾವು ಓಟನ್ನು ಮಾಡಿದ್ದೀವಿ ಅಂತೇಳಿ ನಮಗೆ ಹೆಮ್ಮೆಲಿಂದ ಹೇಳಿದಾಗ ನನಗೆ ಭಾಳ ಖುಷಿ ಆಯ್ತು ಸರ್. ನಾನು ಪ್ರಯಾಗರಾಜ್ಯದಲ್ಲಿ ಜಳಕ ಮಾಡಿ ಬಂದು ಅಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ನಾನು ಆ ಮಾತನ್ನು ಕೇಳಿದಾಗ ನಾನು ಒಂದು ಹಿಂದೂ ಧರ್ಮದವನಾಗಿ ನನಗೆ ಭಾಳ ಖುಷಿ ಅನ್ನಿಸ್ತು. ಎಸ್, ಥ್ಯಾಂಕ್ ಯು.